ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೋದ ವಿಡಿಯೋದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಜರ್ನಲಿಂಗ್ ಮೂಲಕ ಹೇಗೆ ರೀಪ್ರೋಗ್ರಾಮ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಲಾಗಿತ್ತು. ಈ ಸೀರೀಸ್ನಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಮತ್ತೆ ನಮಗೆ ಬೇಕಾದ ಗುರಿಯನ್ನು ಸಾಧಿಸಬೇಕು ಅಥವಾ ನಮಗೆ ಬೇಕಾದ ಚೇಂಜಸ್ ನಮ್ಮೊಳಗೆ ನಾವು ತಂದ್ಕೋಬೇಕು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೆಲ್ಪ್ನ ಹೇಗೆ ತಗೊಳ್ಳೋದು ಅನ್ನೋಂಥ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ರೋಡಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಗಳಿರುತ್ತೆ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಈಗ ನೀವು ಯೋಚನೆ ಮಾಡ್ಬೋದು, ಈಗ ಟಿ ವಿಯಲ್ಲಿ ಬರೋ ಆ್ಯಡ್ನ ನಾವು ನೋಡ್ತೀವಿ, ಇನ್ಫ್ಲುಯೆನ್ಸ್ ಆಗ್ತೀವಿ, ಅಥವಾ ಫೋನ್ನಲ್ಲಿ ಬರೋ ಆ್ಯಡ್ನ ನಾವು ನೋಡ್ತೀವಿ, ಇನ್ಫ್ಲುಯೆನ್ಸ್ ಆಗ್ತೀವಿ. ಆದರೆ ರೋಡಲ್ಲಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಇಷ್ಟು ದೊಡ್ಡ ಬೋರ್ಡ್ ಹಾಕಿರ್ತಾರಲ್ಲ, ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ, ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾರೆ ಅಂತ ನೀವು ಅನ್ಕೋಬೋದು. ಆದರೆ ನಮ್ಮ ಮೈಂಡಿಗೆ ನಾವು ಯಾವುದನ್ನು ನೋಡ್ತೀವಿ ಅದರ ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ. ನೀವು ಅನ್ಕೋಬೋದು, ನಮ್ಮ ಕಾನ್ಷಿಯಸ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ನೀವು ಅನ್ಕೊಂಡಿದ್ರು, ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದ ದೊಡ್ಡ ಪಿಕ್ಚರು, ಆ ಪ್ರಾಡಕ್ಟಿನ ಹೆಸರು ನಿಮ್ಮ ಮೈಂಡಲ್ಲಿ ಇರುತ್ತೆ. ಅದೇ ನೀವು ಮಾಲಿಗೋ ಶಾಪಿಗೋ ಹೋದಾಗ ನಿಮಗೆ ಗೊತ್ತಿಲ್ಲದೇ ನೀವು ಆ ಪ್ರಾಡಕ್ಟ್ಸ್ನ ಅಪ್ರೋಚ್ ಮಾಡ್ತೀರಾ, ಅದನ್ನು ತಗೊಂಡು ರೇಟ್ ಎಷ್ಟು ಏನು ಎಲ್ಲದನ್ನು ನೋಡ್ತೀರಾ. ನೀವು ಅದನ್ನು ಡೀಪ್ಲಿ ಅಬ್ಸರ್ವ್ ಮಾಡಿರಲ್ಲ. ಎಲ್ಲ ಪ್ರಾಡಕ್ಟ್ಸ್ನು ನೋಡಬೇಕಾದ್ರೆ ನೀವು ಯಾವುದನ್ನು ಹೆಚ್ಚಾಗಿ ನೋಡಿರ್ತೀರಾ ಬಿಲ್ ಬೋರ್ಡ್ಸಲ್ಲಿ, ಆ ಪ್ರಾಡಕ್ಟ್ ಬಗ್ಗೆ ನೀವು ಅದನ್ನು ಎತ್ಕೊಂಡು ನೋಡ್ತೀರ. ಖರೀದಿ ಮಾಡ್ತೀರಾ ಬಿಡ್ತೀರಾ ಅದು ಬೇರೆ ಪ್ರಶ್ನೆ. ಆದರೆ ವಿಂಡೋ ಶಾಪಿಂಗ್ ಅಂತೂ ಮಾಡ್ತೀರಾ. ಅಂದರೆ ಅದನ್ನು ತಗೊಂಡು ನೋಡಿ ಇದು ನನಗೆ ಸೂಟ್ ಆಗುತ್ತಾ ಇಲ್ವಾ, ರೇಟ್ ಎಷ್ಟು, ಎಲ್ಲದನ್ನೂ ಒಂದ್ಸತಿ ಅಬ್ಸರ್ವ್ ಮಾಡ್ತೀರಾ. ಸೊ ನಮ್ಮ ವಿಷನ್ ಅಂದರೆ ನಾವು ಏನು ನೋಡ್ತಾ ಇರ್ತೀವಿ ಯಾವಾಗಲೂ, ಅದರ ಪರಿಣಾಮ ಯಾವಾಗಲೂ ನಮ್ಮ ಮನಸ್ಸಿನ ಮೇಲೆ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರನೇ ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಗಳನ್ನ ಹಾಕ್ಸೋದು. ಈ ಮೂವಿಗೋಸ್ಕರನೂ ಅಷ್ಟೇ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು, ದೊಡ್ಡ ದೊಡ್ಡ ಕಟೌಟ್ಗಳನ್ನು ಯಾಕೆ ಹಾಕಿರ್ತಾರೆ ಅಂದರೆ ನಮ್ಮ ವಿಷನ್ನಿನ ಪವರ್ ಅಷ್ಟಿದೆ. ಅಂದರೆ ನಾವು ಏನು ನೋಡ್ತಾ ಇರ್ತೀವಿ ಅದರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಅಷ್ಟು ಚೆನ್ನಾಗಿ ಆಗತ್ತೆ. ಹಾಗಾದರೆ ಈ ಒಂದು ಏನಿದೆ, ಈ ಇನ್ಫ್ಲುಯೆನ್ಸ್ ಆಗುವಂಥ ರೀತಿ ಏನಿದೆ, ಅದನ್ನು ನಮಗೋಸ್ಕರ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂತ ನೀವು ಯೋಚನೆ ಮಾಡ್ಬೋದು. ನಾನೀಗ ಬೇರೆ ಬೇರೆ ರೀತಿಯನ್ನು ಆಗಲೇ ಹೇಳಿದ್ದೆ, ಮಿರರ್ ಟೆಕ್ನಿಕ್ಸ್ ಅಂತ ಹೇಳಿದ್ದೆ. ಅಂದರೆ ಕನ್ನಡಿ ಮುಂದೆ ನಿಂತು ನಮ್ಮ ಏನು ಗುರಿ ಇದೆ, ನಮ್ಮ ಅಫರ್ಮೇಷನ್ಸ್ ಏನಿದೆ ಅದನ್ನು ನಾವು ಹೇಳ್ಕೋಬೋದು ಅಂತ ಹೇಳಿದ್ದೆ. ಅಥವಾ ಜರ್ನಲಿಂಗ್ ಅಂತ ಹೇಳಿದ್ದೆ. ದಿನ ಒಂದು 10 ಮಿನಿಟ್ಸು ನಾವು ನಮ್ಮ ಗುರಿ ಏನಿದೆ, ನಮ್ಮ ಚೇಂಜಸ್ ಏನಿದೆ, ನಮ್ಮ ಅಫರ್ಮೇಷನ್ಸ್ ಏನಿದೆ ಅದನ್ನು ಒಂದು ಸಣ್ಣ ಸಣ್ಣ ವಾಕ್ಯದಲ್ಲಿ ಬರ್ಕೊಂಡು ಹೋಗಬೇಕು ಅಂತ. ಅದೆರಡನ್ನು ನೀವು ಬೇಕಾದ್ರೆ ವಿಡಿಯೋನ ರೆಫರೆನ್ಸ್ ಮಾಡ್ಬೋದು. ಆದರೆ ಇನ್ನೂ ಒಂದು ಚೆನ್ನಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇನ್ಫ್ಲುಯೆನ್ಸ್ ಆಗಬೇಕು ಅಂದರೆ ಈ ಮೆಥಡ್ನ ನಾವು ಯೂಸ್ ಮಾಡ್ಬೋದು. ಅದೇನೆಂದರೆ ವಿಷನ್ ಬೋರ್ಡ್ನ ನಾವು ಯೂಸ್ ಮಾಡ್ಬೋದು. ಅದು ಏನು ಅಂದರೆ, ನಾವು ಯಾವ ಗುರಿಯನ್ನು ಸಾಧಿಸಬೇಕು ಅಂತ ಇದ್ದೀವೋ, ಮುಂದೆ ಅಂದರೆ ಒಂದು 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 5 ವರ್ಷ ತಗೋಬೋದು, 1 ವರ್ಷದಲ್ಲೇ ಆಗಿರ್ಬೋದು, ಯಾವ ಗುರಿಯನ್ನು ನಾವು ಸಾಧಿಸಬೇಕು ಅಂತ ಇದ್ದೀವೋ ಅದರ ಪಿಕ್ಚರ್ಸ್ನ ನಾವು ರೆಡಿ ಮಾಡ್ಕೋಬೇಕು. ನಮ್ಮ ಮ್ಯಾಗ್ಝಿನ್ಸಲ್ಲೇ ಇರ್ಬೋದು ಅಥವಾ ಒಂದು ನ್ಯೂಸ್ ಪೇಪರ್ಸಲ್ಲಿ ಆಗಿರ್ಬೋದು, ಯಾವುದು ನಮಗೆ ರಿಲೇಟೇಬಲ್ ಪಿಕ್ಚರ್ಸ್ ಇರುತ್ತೆ ಅದನ್ನು ನಾವು ಪಿಕ್ಚರ್ಸ್ನ ಕಟ್ ಮಾಡಿಕೊಂಡು ಒಂದು ದೊಡ್ಡ ಶೀಟ್ ಮೇಲೆ ಅಥವಾ ಬೋರ್ಡ್ ಮೇಲೆ ಅಂಟಿಸ್ಬಿಟ್ಟು, ಅಂದರೆ ನಮಗೆ ಪ್ಲೀಸಿಂಗ್ ಆಗಿರಬೇಕದು, ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣೋಂಗೆ ಆಗಿರಬೇಕು. ನಮ್ಮ ಫೇವ್ರೆಟ್ ಕಲರ್ಸ್ ಏನಿದೆ ಆ ಕಲರ್ ಕಾಂಬಿನೇಷನಲ್ಲಿ ಇರ್ಬೋದು. ಅಂದರೆ ಸ್ಪಷ್ಟತೆ ಇರಬೇಕು ಆ ವಿಷನ್ ಬೋರ್ಡಲ್ಲಿ. ಫಾರ್ ಎಕ್ಸಾಂಪಲ್, ನೀವೊಂದು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತ ಇದ್ದೀರಾ, ಆ ಎಕ್ಸಾಮಿಗೆ ಸಂಬಂಧಪಟ್ಟಿದ್ದು ಏನೇನು ಪಿಕ್ಚರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, CA ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ MBBSಗೋಸ್ಕರ ಏನೋ ಒಂದು ನೀವು ಸೀಟ್ಗೋಸ್ಕರ ನೀವು ಎಕ್ಸಾಮ್ ಬರಿತಾ ಇದ್ದೀರಾ. ನೀವು ಎಲ್ಲಿ ಕುತ್ಕೊಂಡು ಓದ್ತಾ ಇರ್ತೀರ, ನೀವು ಯಾವಾಗಲೂ ಎಲ್ಲಿ ಜಾಸ್ತಿ ಹೊತ್ತು ಕಳಿತೀರಾ ಅಲ್ಲಿ ನಿಮ್ಮ ವಿಷನ್ ಬೋರ್ಡ್ಸ್ನ ಇಟ್ಕೋಬೇಕು. ನಿಮ್ಮ ಕಣ್ಣಿಗೆ ಯಾವಾಗಲೂ ಅದು ಬೀಳ್ತಾ ಇರಬೇಕು.
ಯಾಕೆಂದರೆ ಹಿಂದೆಲ್ಲ ವಿಷನ್ ಬೋರ್ಡ್ಸ್ ಇರ್ತಿತ್ತಾ, ಹಾಗೆ ಓದ್ತಾ ಇರಲಿಲ್ವಾ ಅಂತ ನೀವು ಕೇಳ್ಬೋದು. ಹಿಂದೆಲ್ಲ ಫೋನ್ ಇರಲಿಲ್ಲ, ಟ್ಯಾಬ್ ಇರಲಿಲ್ಲ, ಇಷ್ಟು ನೆಟ್ಫ್ಲಿಕ್ಸ್ ಇರಲಿಲ್ಲ, ಅಮೆಝಾನ್ ಪ್ರೈಮ್ ಇರಲಿಲ್ಲ. ಯಾವಾಗಲೂ ನಮ್ಮ ಮೈಂಡು ಡಿಸ್ಟ್ರಾಕ್ಟ್ ಆಗ್ತಾನೇ ಇರುತ್ತೆ. ನಮ್ಮ ಕೈಯಲ್ಲಿ ಯಾವಾಗಲೂ ಫೋನ್ ಇರುತ್ತೆ, ಯಾವಾಗಲೂ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಸೊ ನಮ್ಮ ಕಣ್ಮುಂದೆ ನಮ್ಮ ಗುರಿ ಇರಲೇಬೇಕು. ಯಾವಾಗಲೂ ನಮ್ಮ ಕಣ್ಮುಂದೆ ನಾವು ಏನು ಸಾಧಿಸಬೇಕು ಅಂತ ಇದ್ದೀವಿ ಅದು ಇಲ್ಲದೇ ಇದ್ದರೆ ನಮ್ಮ ಮೈಂಡ್ ಆಚೆ ಈಚೆ ಹರಿದಾಡ್ತಾನೆ ಇರುತ್ತೆ. ಹಾಗಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವಾಗಲೂ ನೀವು ಫೀಡ್ ಮಾಡ್ತಾನೆ ಇರಬೇಕು. ನನ್ನ ಗುರಿ ಇದು, ನನ್ನ ಗುರಿ ಇದು, ನಾನು ಇದನ್ನು ಸಾಧಿಸ್ತಾ ಅಂದರೆ ಈ ಪ್ರೋಸೆಸ್ನ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಡ್ತಾನೆ ಇರಬೇಕು. ಇನ್ನೊಂದು, ನಿಮ್ಮ ವಿಷನ್ ಬೋರ್ಡ್ ಹೇಗಿರಬೇಕು ಅಂದರೆ, ನೀವು ಆಲ್ರೆಡಿ ಅದನ್ನು ಸಾಧಿಸಿದ್ದೀರಾ ಅನ್ನೋ ಪಿಕ್ಚರ್ಸ್ನ ನೀವು ಅಂಟಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಈಗ ಮೆಡಿಕಲ್ ಸೀಟ್ಗೋಸ್ಕರ ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ, ನೀವು ಆಲ್ರೆಡಿ ಡಾಕ್ಟರ್ ಆಗಿರೋ ರೀತಿ ಒಂದು ಈ ವೈಟ್ ಕೋಟ್ ಹಾಕ್ಕೊಂಡು ಏನು ಡಾಕ್ಟರ್ದು ಪಿಕ್ಚರ್ ಏನಿರುತ್ತೆ ಅದನ್ನು ಅಂಟಿಸ್ಕೊಂಡಿರಬೇಕು. ಅಂದರೆ ನೀವು ಆಲ್ರೆಡಿ ಡಾಕ್ಟರ್ ಆದರೆ ಹೇಗೆ ಕಾಣ್ತೀರಾ ಅನ್ನೋದು, ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಗುರಿ ಏನು ಅನ್ನೋದು, ಅಂದರೆ ಪ್ರೆಸೆಂಟಲ್ಲಿ ಆಲ್ರೆಡಿ ಆಗಿದೆ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಫೀಡ್ ಮಾಡ್ತಾನೇ ಇರಬೇಕು. ಇನ್ನೊಂದು, ಅದರಲ್ಲಿ ಈ ನೆಗೆಟಿವ್ ವರ್ಸಸ್ ಇರಬಾರ್ದು. ಅಂದರೆ ಐ ವಿಲ್ ನೆವರ್ ಡೂ ದಟ್, ಐ ವಿಲ್ ನೆವರ್ ಡೂ ದಿಸ್, ಈ ರೀತಿ ಇರಬಾರ್ದು. ಐ ವಿಲ್ ನೆವರ್ ಡಿಸ್ಟ್ರಾಕ್ಟ್ ಮೈ ಸೆಲ್ಫ್, ಐ ವಿಲ್ ನೆವರ್ ಡೂ ದಟ್, ಈ ನೆವರ್, ಡೋಂಟ್, ಈ ರೀತಿ ವರ್ಸಸ್ ಇರಬಾರ್ದು. ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅದು ಮಾತ್ರ ನಿಮ್ಮ ವಿಷನ್ ಬೋರ್ಡ್ನಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಇದ್ದೀರಾ, ನೀವು ಹಗಲು ರಾತ್ರಿ ಅದಕ್ಕೋಸ್ಕರ ದುಡಿಬೇಕು. ಆ ರೀತಿ ಇದ್ದರೆ ನಿಮ್ಮ ಏನು ವಿಷನ್ ಇರುತ್ತೆ ನಿಮ್ಮ ಬಿಸ್ನೆಸ್ಸು, ಅದರದೊಂದು ಪಿಕ್ಚರ್ ನೀವು ಹಾಕ್ಕೋಬೇಕು. ಸೊ ನೀವು ಎಲ್ಲಿ ಯಾವಾಗಲೂ ಹೆಚ್ಚು ಸಮಯ ಕಳೀತೀರಾ ಅಲ್ಲೇ ಆ ಪಿಕ್ಚರ್ ಇರಬೇಕು. ನಿಮ್ಮ ಕಣ್ಣಿಗೆ ಅದು ಯಾವಾಗಲೂ ಕಾಣ್ತಾ ಇರಬೇಕು. ನೀವು ಯಾವಾಗಲೂ ಆ ಪಿಕ್ಚರ್ ಅಂದರೆ ಪಾಸಿಟಿವ್ ವರ್ಸಸ್ಸು ಇರಬೇಕು ಅಲ್ಲಿ ಯಾವಾಗಲೂ. ಅಂದರೆ ಒಂದು ಪಾಸಿಟಿವ್ ಆಗಿರುವಂಥ ಬರವಣಿಗೆನೇ ಇರಬೇಕು. ಆಲ್ರೆಡಿ ನೀವು ಅಂದರೆ ನಿಮಗೆ ಯಾವಾಗಲೂ ಮೋಟಿವೇಶನ್ ಸಿಗುವಂಥ ಪಿಕ್ಚರ್ಸೇ ಇರಬೇಕು. ಯಾಕೆ ಅಂದರೆ ಲೈಫಲ್ಲಿ ಯಾವಾಗಲಾದ್ರೂ ಒಂದು ಸತಿ ನಾವು ಸಾಧಿಸೋಕ್ಕಾಗೋದಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ ಅಂತ ಒಂದು ಸತಿನಾರು ಮನಸ್ಸಿಗೆ ಬಂದೇ ಬರುತ್ತೆ. ಸೊ ಪದೇ ಪದೇ ಆ ಪಿಕ್ಚರ್ನ ನೋಡಬೇಕು, ನೀವು ಮತ್ತೆ ಮತ್ತೆ ಮೋಟಿವೇಶನ್ನ ತೊಗೋಬೇಕು. ಮತ್ತೆ ಮತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈ ಏನು ಮೆಸೇಜ್ ಇದೆ, ನಾನು ಈ ರೀತಿ ಒಂದು ಸಾಧನೆ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ ಅನ್ನೋವಂಥ ಒಂದು ಮೆಸೇಜ್ನ ನೀವು ಪದೇ ಪದೇ ಕೊಡ್ತಾ ಇರಬೇಕು. ನೀವು ಇತ್ತೀಚೆಗೆ ನಿಮ್ಮ ಯಾವುದೇ ಇನ್ಫ್ಲುಯೆನ್ಸರ್ ಆಗಿರ್ಬೋದು ಅಥವಾ ಕೆಲವು ಸೆಲೆಬ್ರಿಟಿಗಳಾಗಿರ್ಬೋದು, ಈಗ ವಿಷನ್ ಬೋರ್ಡ್ಸ್ ಬಗ್ಗೆ, ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಮಾತಾಡ್ತಾರೆ. ನಾನು ಕೆಲವೊಂದು ಯಾವುದಾದ್ರೂ ಯೂಟ್ಯೂಬರ್ಸ್ನ ಫಾಲೋ ಮಾಡ್ತಾರೆ, ಅವರು ಕೂಡ ವಿಷನ್ ಬೋರ್ಡ್ಸ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಯಾವ ರೀತಿ ಅಂದರೆ, ಅವರ ಗುರಿ ಏನಿರುತ್ತೆ ಅದನ್ನು ಒಂದು ಶಾರ್ಟ್ ಟರ್ಮಲ್ಲಿ ಅವರು ಡಿವೈಡ್ ಮಾಡ್ಕೊಂಡಿರ್ತಾರೆ. ಅಂದರೆ ಈಗ 5-6 ವರ್ಷ 10 ವರ್ಷ ಬೇಕಾಗುವಂಥ ಒಂದು ಗುರಿ ಏನಿರುತ್ತೆ ಅದಕ್ಕೆ ಒಂದು ವರ್ಷದಲ್ಲಿ ನಾನು ಏನು ಸಾಧಿಸ್ಬೇಕು, 2 ವರ್ಷದಲ್ಲಿ ನಾನು ಏನು ಸಾಧಿಸ್ಬೇಕು, ಮುಂದಿನ ವರ್ಷದಷ್ಟೊತ್ತಿಗೆ ನಾನು ಯಾವುದನ್ನು ಸಾಧಿಸಿರ್ಬೇಕು ಅನ್ನೋದನ್ನು ಅವರು ಬೋರ್ಡ್ ಮೇಲೆ ಬರೀತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಅವರು ಟ್ರಾವೆಲ್ ಮಾಡಬೇಕು. ಈಗ ಕೆಲವು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅವರು ಜಾಬೇ ಟ್ರಾವೆಲ್ ಮಾಡ್ತಾ ಇರೋದು. ಅದನ್ನೇ ಅವರು ಅಂದರೆ ಯೂಟ್ಯೂಬರ್ಸ್ ಇರ್ತಾರೆ, ಟ್ರಾವೆಲ್ ಮಾಡಿ ಮಾಡಿ ಈ ರೀತಿ ವ್ಲಾಗ್ ಮಾಡ್ತಾ ಇರ್ತಾರೆ. ಅಂದರೆ ಈ ದೇಶಕ್ಕೆ ಹೋಗಲೇಬೇಕು, ಇಂಥ ಪ್ಲೇಸ್ ವಿಸಿಟ್ ಮಾಡಲೇಬೇಕು ಅಂತ ಅವ್ರ ಮನಸ್ಸಿನಲ್ಲಿದ್ದರೆ ಆ ಪ್ಲೇಸಸ್ದು ಒಂದು ವಿಷನ್ ಬೋರ್ಡ್ ರೆಡಿ ಮಾಡಿಕೊಂಡು ಅವರು ಎದುರಿಗೆ ಹಾಕ್ಕೊಂಡಿರ್ತಾರೆ. ಅಂದರೆ ಈ ಪ್ಲೇಸಿಗೆ ನಾನೊಂದು ವಿಸಿಟ್ ಮಾಡಲೇಬೇಕು ಅಂತ ಅವರಿಗಿರುತ್ತೆ. ಆ ರೀತಿ ನೀವು ಮನೆ ಕಟ್ಟುವಂಥ ಇದನ್ನೂ ಆಗಿರ್ಬೋದು, ನಾನು ಮನೆ ತೊಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಯಾವ ರೀತಿ ಮನೆ ತೊಗೋಬೇಕು, ಯಾವ ರೀತಿ ಮನೆ ಕಟ್ಟಿಸ್ಬೇಕು ಅನ್ನೋದನ್ನು ಒಂದು ವಿಷನ್ ಬೋರ್ಡ್ ಥರ ಮಾಡಿಕೊಂಡು ಅದನ್ನು ನೀವು ಅಂದರೆ ನಿಮ್ಮ ಕಣ್ಣಿಗೆ ಯಾವಾಗಲೂ ಬೀಳ್ತಾ ಇರಬೇಕು. ಅಂಥ ಜಾಗದಲ್ಲಿ ಒಂದು ಪಿಕ್ಚರ್ನ ರೆಡಿ ಮಾಡಿ ಹಾಕ್ಕೊಳ್ತಾ ಇರಬೇಕು, ಅದನ್ನು ನೋಡ್ತಾ ಇರಬೇಕು. ಸೊ ಅದನ್ನು ನೋಡಿ ಒಂದು ಪಾಸಿಟಿವ್ ಫೀಲಿಂಗ್ಸ್ನ ನೀವು ತೊಗೋತಾ ಇರಬೇಕು. ಅಂದರೆ ಸೊ ನೀವು ಮನೆ ಕಟ್ಟಿ ನಿಂತಿದ್ದೀರಾ ನಿಮ್ಮ ಮನೆ ಮುಂದೆ, ಆವಾಗ ನಿಮಗೆ ಹೇಗೆ ಅನಿಸುತ್ತೆ ಅದನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು. ಆ ರೀತಿ ಮಾಡ್ತಾ ಇದ್ದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗಲೂ ನಿಮ್ಮನ್ನು ಯಾವ ರೀತಿ ಪ್ರವೋಕ್ ಮಾಡ್ತಾ ಇರುತ್ತೆ ಅಂದರೆ ನಿಮ್ಮ ಗುರಿಯ ಕಡೆಗೆ ಪ್ರವೋಕ್ ಮಾಡ್ತಾ ಇರುತ್ತೆ. ಇಲ್ಲದೇ ಇದ್ದರೆ ನೂರಾರು ಡಿಸ್ಟ್ರಾಕ್ಷನ್ಸ್ನ ನಿಮ್ಮ ಮೈಂಡು
ನಿಮ್ಮ ಕಾನ್ಷಿಯಸ್ ಮೈಂಡು ತಗೊಳ್ಳೋಕ್ಕೆ ರೆಡಿ ಇರುತ್ತೆ. ನಿಮ್ಮ ಎದುರಿಗೆ ಬೇಕಾದಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಬೇಕಾದಷ್ಟು ನಿಮ್ಮ ಗುರಿಯಿಂದ ದೂರ ಮಾಡಲಿಕ್ಕೆ ಬೇಕಾದಷ್ಟು ಏನಿರುತ್ತೆ, ಎಷ್ಟೋ ವಿಷಯಗಳಿದೆ ನಿಮ್ಮ ಗುರಿಯಿಂದ ನಿಮ್ಮನ್ನು ಬೇರೆ ಮಾಡಲಿಕ್ಕೆ. ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೆಲ್ಪ್ ನಾವು ಯಾಕೆ ತಗೋಬೇಕು ಅಂದರೆ, ಏನನ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪದೇ ಪದೇ ಪ್ರವೋಕ್ ಮಾಡ್ತಾ ಇರುತ್ತೋ ಅದೇ ಕೆಲಸಗಳನ್ನೇ ನಾವು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಪರ್ಸ್ನಾಲಿಟಿ ಬೆಳೀತಾ ಹೋಗುತ್ತೆ. ಹಾಗಾಗಿ ನಮಗೆ ಏನು ಬೇಕು ಅನ್ನೋದನ್ನ ನಾವು ನಮ್ಮ ಕಣ್ಣೆದುರಿಗೆ ಹಿಡಿತಾ ಇರಬೇಕು. ಇನ್ನು ಕೆಲವರು ಬೇರೆ ಯಾರಾದರೂ ಈಗ ವಿಷನ್ ಬೋರ್ಡ್ಸ್ ಮಾಡಿದರೆ ಅದನ್ನೇ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟ್ ಮಾಡ್ಕೊತಾರೆ. ಅದು ನಿಮಗೆ ಸೂಟ್ ಆದರೆ ಅದು ನಿಮ್ಮ ಇಷ್ಟ. ಬಟ್ ನೀವು ಯಾವಾಗಲೂ ಪರ್ಸ್ನಲೈಸ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಗುರಿ ಏನಿದೆ ಅದನ್ನು ನೀವು ಪರ್ಸ್ನಲೈಸ್ಡ್ ಆಗಿ ತುಂಬ ಅದರಲ್ಲಿ ಏನಿರುತ್ತೆ ತುಂಬ ಕನ್ಫ್ಯೂಷನ್ ಇರೋವಂಥ ವಿಷನ್ ಬೋರ್ಡ್ ಮಾಡ್ಕೋಬಾರ್ದು. ತುಂಬ ಕ್ಲಿಯರ್ ಆಗಿರಬೇಕು. ನಿಮಗೆ ಆ ಪಿಕ್ಚರ್ ನೋಡಿದ ತಕ್ಷಣ ನಿಮ್ಮ ಗುರಿ ಏನು ಅನ್ನೋದು ಒಂದ್ಸತಿ ಮನಸ್ಸಲ್ಲಿ ಬಂದು ಹೋಗಬೇಕು. ಆ ರೀತಿಯ ವಿಷನ್ ಬೋರ್ಡ್ಸ್ನೇ ನೀವು ರೆಡಿ ಮಾಡ್ಕೋಬೇಕು. ಫಾರ್ ತುಂಬ 10-15 ಗುರಿಗಳನ್ನ ಒಟ್ಟಿಗೆ ಒಂದೇ ವಿಷನ್ ಬೋರ್ಡಲ್ಲಿ ಇಟ್ಕೋಬಾರ್ದು. ಅಷ್ಟು ಇನ್ಫಾರ್ಮೇಷನ್ನ ನೀವು ಕ್ಲಟರ್ ಮಾಡ್ಕೊಳ್ತೀರ ಮೈಂಡಲ್ಲಿ. ಅದರ ಬದಲು 3-4 ಮಾತ್ರ ಮ್ಯಾಕ್ಸಿಮಮ್ ಇಟ್ಕೋಬೇಕು. ಒಂದು ವಿಷನ್ ಬೋರ್ಡಲ್ಲಿ 3 ಮ್ಯಾಕ್ಸಿಮಮ್ 4, ಅದನ್ನು ಬಿಟ್ಟರೆ ಹೆಚ್ಚು ತುಂಬ ಗುರಿಗಳನ್ನು ಒಂದೇ ವಿಷನ್ ಬೋರ್ಡಿಗೆ ಹಾಕೋಬಾರ್ದು. ಫಾರ್ ಒಂದು ವರ್ಷದಲ್ಲಿ ನಾನು ಇಷ್ಟು ಗುರಿಗಳನ್ನು, ಮುಂದಿನ ವರ್ಷದಲ್ಲಿ ಇಷ್ಟು ಗುರಿಗಳನ್ನು ನಾನು ಸಾಧಿಸಿದ್ದೀನಿ ಅನ್ನೋ ರೀತಿ ಇರಬೇಕು. ಫಾರ್ ನೀವು ಯಾವುದೋ ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ್ತೀರ, ಆ ಪ್ಲೇಸ್ದೊಂದು ಪಿಕ್ಚರ್ ಹಾಕ್ಕೊಂಡಿರ್ತೀರ. ಮುಂದಿನ ವರ್ಷದಷ್ಟೊತ್ತಿಗೆ ನಾನು ಈ ಎಕ್ಸಾಮ್ ಕ್ರ್ಯಾಕ್ ಮಾಡಿರ್ತೀನಿ ಅಂದ್ಕೊಂಡಿರ್ತೀರ, ಆ ಎಕ್ಸಾಮ್ದೊಂದು ಪಿಕ್ಚರ್ ಹಾಕ್ಕೊಂಡಿರ್ತೀರ. ಆ ರೀತಿ ಇನ್ನೊಂದೇನೋ ಗುರಿ ಇರುತ್ತೆ, ನಾನು ಮುಂದಿನ ವರ್ಷದಷ್ಟು ಈ ಬೈಕ್ ತಗೊಳ್ತೀನಿ, ಆ ಬೈಕ್ದೊಂದು ಪಿಕ್ಚರ್ ಹಾಕ್ಕೊಂಡಿರ್ತೀರ. ಅದನ್ನು ಬಿಟ್ಟರೆ ಇನ್ನೊಂದು ಯಾವುದಾದ್ರೂ ಒಂದನ್ನು ಸೇರಿಸ್ಕೋಬೋದು. ಬಿಟ್ಟರೆ ತುಂಬ ಕ್ಲಟರ್ ಇಟ್ಕೋಬಾರ್ದು. ಕ್ಲಿಯರ್ಲಿ ನೀನು ನೋಡಿದ ತಕ್ಷಣ ಇದು ಮುಂದಿನ ವರ್ಷದಷ್ಟೊತ್ತಿಗೆ, ಅಂದರೆ ಮುಂದಿನ ವರ್ಷ ಅಂದರೆ ಇದಿಷ್ಟು ನನಗೆ ಸಿಕ್ಕಿದೆ ಅನ್ನೋದು ನಿಮ್ಮ ಮೈಂಡಿಗೆ ಬರ್ತಾ ಇರಬೇಕು. ಸೊ ಹಿಂದೆ ಈ ಮುಂಚೆ ಮಾಡಿರೋಂಥ ವಿಡಿಯೋದಲ್ಲಿ ಏನು ಅಫರ್ಮೇಷನ್ಸ್ ಇದೆ, ಬೇರೆ ಬೇರೆ ಮೆಥಡ್ ಇದೆ, ಅದನ್ನು ನಮಗೆ ಫಾಲೋ ಮಾಡೋಕ್ಕಾಗಲಿಲ್ಲ ಅನ್ನೋರು ಈ ಮೆಥಡ್ನ ಫಾಲೋ ಮಾಡಿ ನೋಡಿ. ಸೊ ನೀವು ತಕ್ಷಣ 1 ವಾರದಲ್ಲಿ 1 ತಿಂಗಳಲ್ಲೇ ರಿಸಲ್ಟ್ ಬಂದುಬಿಡುತ್ತೆ, ನಾನು ಚೇಂಜ್ ಆಗಿಬಿಡ್ತೀನಿ ಅಂತ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನಿಧಾನವಾಗಿ ಚೇಂಜಸ್ ತಗೊಳ್ಳೋ ಅಂಥ ಗುರಿಗಳನ್ನ, ಅದು ನಿಧಾನವಾಗಿ ನಮ್ಮ ಮನಸ್ಸು ಚೇಂಜ್ ಆಗಬೇಕು. ಅಂದರೆ ಈಗ ನಾವು ನೋಡಿ, ದಿನ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. ಫಾರ್ ನೀವು 7 ಗಂಟೆಗೆ ಹೇಳ್ತೀರಾ, ನಾನು ಇನ್ಮೇಲೆ 6 ಗಂಟೆಗೆ ಹೇಳ್ಬೇಕು ಅಂತ ಅಂದ್ಕೊಂತೀನಿ. ಅದೇ ಆ ಒಂದು ಸಣ್ಣ ಚೇಂಜಸ್ ತಂದ್ಕೊಳ್ಳೋಕ್ಕೆ ನಿಮ್ಗೆ ಎಷ್ಟು ವಾರಗಳು ಬೇಕು, ಎಷ್ಟು ದಿನಗಳು ಬೇಕು, ಎಷ್ಟು ತಿಂಗಳು, ಕೆಲವರಿಗೆ ತಿಂಗಳುಗಳೇ ಬೇಕಾಗುತ್ತೆ. ಅಷ್ಟು ಬೇಗ ಅಂದರೆ 1 ಅವರ್ ಮುಂಚೆ ಹೇಳೋದನ್ನು ನಮ್ಮ ಮೈಂಡಿಗೆ ಟ್ರೈನ್ ಮಾಡಬೇಕು ಅಂದರೆ ನಾವು ಎಷ್ಟು ಕಷ್ಟಪಡಬೇಕು. ಅದೇ ರೀತಿ ಒಂದು ದೊಡ್ಡ ಗುರಿಯನ್ನು ನಾವು ಸಾಧಿಸಬೇಕು ಅಂದರೆ ನಮ್ಮ ಮೈಂಡನ್ನು ನಾವು ಎಷ್ಟು ಪ್ರಿಪೇರ್ ಮಾಡಬೇಕು, ಎಷ್ಟು ಟ್ರೈನ್ ಮಾಡಬೇಕು. ಅದೇ ರೀತಿ ಒಂದೇ ವಾರದಲ್ಲಿ ಆಗಿಬಿಡ್ಬೇಕು, ಒಂದೇ ತಿಂಗಳಲ್ಲಿ ಆಗಿಬಿಡಬೇಕು ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಏನು ಅದನ್ನ ಇಟ್ಕೋಬಾರ್ದು. ನಮ್ಮ ಮೈಂಡಿಗೆ ನಾವು ಏನು ಬೇಕೋ ಅದನ್ನು ಫೀಡ್ ಮಾಡ್ತಾನೆ ಇರಬೇಕು. ಒಟ್ಟಿನಲ್ಲಿ ಆ ರೀತಿ ಮಾಡ್ತಾ ಇದ್ದರೆ ಒಂದು ದಿನ ನಮ್ಮ ಮೈಂಡು ನಮಗೆ ಆ ಫಲವನ್ನು ಕೊಟ್ಟೇ ಕೊಡುತ್ತೆ. ನಮ್ಮ ಮನಸ್ಸು ನಮ್ಮ ಗುರಿ ಕಡೆ ನಮ್ಮನ್ನು ತಲುಪಿಸುತ್ತೆ ಅನ್ನೋದನ್ನು ಇಟ್ಕೊಂಡು, ಒಂದು ಪಾಸಿಟಿವ್ ನೋಟ್ ಇಟ್ಕೊಂಡು ನಿಮ್ಮ ವಿಷನ್ ಬೋರ್ಡ್ಗಳನ್ನ ತಯಾರು ಮಾಡ್ಕೊಳ್ಳಿ. ಒಂದು ಸತಿಗೆ ಒಂದೇ ಬೋರ್ಡನ್ನು ರೆಡಿ ಮಾಡ್ಕೊಳ್ಳಿ, ತುಂಬ ಕ್ಲಟರ್ನ ಮಾಡ್ಕೋಬೇಡಿ. ಸೊ ನಿಮ್ಮ ಗುರಿಯನ್ನು ಸಾಧಿಸೋದಕ್ಕೆ ನಿಮಗೆ ಆಲ್ ದ ಬೆಸ್ಟ್. ಇಷ್ಟು ಹೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.